ಸಮಾಜದ ಅಂತಹ ಸ್ಪಂದಕ್ಕೆ ಪ್ರಶ್ನೆ ಎಸೆದ ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಎಂಬ ಮಲ್ನಾಡ್ ಮೆಹಬೂಬ್ ಅವರ 4 ಕೃತಿಗಳಲ್ಲಿ ಅತ್ಯುತ್ತಮವಾದ ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಎಂಬ ಕೃತಿಯಾಗಿದೆ ಎಂದು ಸಾಹಿತಿ ಪ್ರಸಾದ್ ರಕ್ಷಿದಿ ಅಭಿಪ್ರಾಯಪಟ್ಟರು. ಈ ಕೃತಿ ಕೇವಲ ಲೇಖನಗಳ ಸಂಕಲನವಾಗದೆ ಇಂದಿನ ಸಮಾಜದ ನೋವು, ನಿರ್ಲಕ್ಷ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಪ್ರಶ್ನೆ ಎತ್ತುವ ಕನ್ನಡಿ. ನೀ ಇಲ್ಲದ ಜಗತ್ತು ಎಂಬ ಪ್ರಶ್ನೆ ಪ್ರತಿಯೊಬ್ಬರೂ ತಮ್ಮೊಳಗೆ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಎಂದು ಅಭಿಪ್ರಾಯಪಟ್ಟರು. ಲಯನ್ಸ್ ಮಂದಿರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು, ಕಾರ್ಯನಿರತ ಪತ್ರಕರ್ತರ ಸಂಘ, ಡ್ರಗ್ಸ್ ಮುಕ್ತ ಸಕಲೇಶಪುರ ಆಂದೋಲನ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಪತ್ರಕರ್ತ ಹಾಗೂ ಲೇಖಕ ಮಲ್ನಾಡ್ ಮೆಹಬೂಬ್ ಅವರ ಲೇಖನಗಳ ಸಂಕಲನ ನೀ ಇಲ್ಲದ ಜಗತ್ತು ಹೇಗಿರ್ತಿತ್ತು ಪುಸ್ತಕವನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಅವರಿಗೆ ಬೇಕಾದಂತಹ ಸೌಲಭ್ಯಗಳನ್ನು ನಾವು ಒದಗಿಸಿಕೊಡಬೇಕು. ಅವರು ಈ ಸಮಾಜದ ಆಸ್ತಿ ಎಂಬುದನ್ನ ಯಾವಾಗಲೂ ಮರೆಯಬಾರದು ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮತ್ತು ಪುಸ್ತಕ ಬರೆಯುವುದು ಅಂದ್ರೆ ಒಂದು ಸಾಮಾನ್ಯ ವಿಷಯ ಅಲ್ಲ. IAS ಮಾಡೋರು, IPS ಮಾಡೋರು, ದೊಡ್ಡ ಎಜುಕೇಶನ್ ಮಾಡೋರು ಎಲ್ಲ ಇದ್ದಾರೆ. ಎಲ್ಲಿಂದ ಪುಸ್ತಕ ಬರೆಯಲು ಸಾಧ್ಯ ಇಲ್ಲ. ಪುಸ್ತಕ ಬರೆಯಬೇಕು ಅಂದರೆ ಅಪಾರವಾದ ಜ್ಞಾನವಿರಬೇಕು, ಸಾಮಾಜಿಕ ಕಳಕಳಿ ಇರಬೇಕು, ಮಾನವೀಯತೆ ಇರಬೇಕು, ಕ್ಷಮಾಶೀಲನಾಗಿರಬೇಕು, ದಿಟ್ಟತನವಿರಬೇಕು, ಏನೇ ಒಂದು ಎದುರಿಸುವಂತಹ ಒಂದು ಧೈರ್ಯ ಮತ್ತು ಮನೋಭಾವವನ್ನು ಇರಬೇಕು. ಸಮಾಜವನ್ನು ಪ್ರೀತಿಸಬೇಕು, ಎಲ್ಲಾ ಮನುಷ್ಯರನ್ನು ಗೌರವಿಸಬೇಕು. ಇಂತಹ ಅನುಭಾವಿಗಳಿಂದ ಮಾತ್ರ ಒಂದು ಪುಸ್ತಕವನ್ನು ಸಮರ್ಪಿಸಲು ಸಾಧ್ಯ ಅಂತ ನನ್ನ ಅನಿಸಿಕೆ. ಪ್ರೀತಿಯ ಸಹೋದರರೇ, ಇದರಲ್ಲಿ ಅದ್ಭುತ ವ್ಯಕ್ತಿತ್ವದ ಗೆಳೆಯ ಮೆಹಬೂಬು ನಮ್ಮ ಜೊತೆ ಇರೋದಕ್ಕೆ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನಿಸುತ್ತೆ. ಅದಕ್ಕೆ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ತಟ್ಬಿಟ್ಟು ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತೀನಿ. ಹಾಗಾಗಿ ಇನ್ನೂ ತುಂಬ ಜನ ಮಾತಾಡೋರಿದ್ದಾರೆ. ಈ ಪುಸ್ತಕನ ನಿಜವಾಗ್ಲೂ ಕೂಡ ನೀವು ಓದಲೇಬೇಕು. ಯಾಕೆಂದರೆ ನಮ್ಮನ್ನು ನಾವು ಮರು ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಭಾಳ ಅತ್ಯದ್ಭುತವಾದ ಒಂದು ಕೃತಿ ಇದು. 4-5ನೇದು ಇನ್ನು ಮುಂದೆ ಒಂದಷ್ಟು ಬರೋಕ್ಕಿದ್ದಾವೆ. ಆಶ್ರಮದಲ್ಲಿ ನಾವು ಮಾಡ್ತೀವಿ. ಮುಸ್ಲಿಮರೇ ಬರೆಯದೇ ಇರೋಂಥ ಪರಿಸ್ಥಿತಿಲಿ ಇದ್ದೀವಿ. ಕೆಲವೇ ಭಾಳ ತುಂಬ ಕಡಿಮೆ ಆಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಮೆಹಬೂಬ್ ಬಂದವರು ಟೈಮ್, ಈಗ ನಾವೆಲ್ಲ ರೀಲ್ಸಿಂದ ಹೋಗ್ಬಿಟ್ಟಿದ್ದೀವಿ. ಎಲ್ಲರೂ ಕೂತ್ಕೊಂಡ್ರೆ ಸುಮ್ಮನೆ ರೀಲ್ ನೋಡಿ ನಮ್ಮ ಕೈಯೇ ನೋವಾಗಬೇಕು, ಮೊಬೈಲ್ ಬ್ಯಾಟ್ರಿ ಖಾಲಿ ಆಗಬೇಕು. ಅಂಥದ್ರಲ್ಲಿ ಇವನ್ನೆಲ್ಲ ಹೆಕ್ಕಿ ತೆಗೆದು ಬರೆಯೋಂಥದ್ದು ತುಂಬ ವಿರಳ. ಆದರೆ ಮೆಹಬೂಬ್ ಅದಕ್ಕೆ ಅಪವಾದವಾಗಿ ಏನಾದ್ರು ಬರೀಬೇಕು ಅಂತೇಳಿ, ಈಗ ನಮ್ಮಲ್ಲಿ ಸುದ್ದಿ ಅಂದರೆ ಇವತ್ತಿನ ಸುದ್ದಿ ನಾಳೆ ರದ್ದಿ. ಆದರೆ ನಾವು ಬರೆದದ್ದನ್ನು ಮತ್ತೆ ಪುಸ್ತಕ ರೂಪಕ್ಕೆ ತಂದು ಅದನ್ನು ಜನರಿಗೆ ಕೊಟ್ಟರೆ ಮಾತ್ರ ಇದಕ್ಕೆ ಬೆಲೆ. ಇದನ್ನು ನಮ್ಮ ಪತ್ರಿಕೆಯಲ್ಲಿ ಎಷ್ಟು ಸಲ ಬಂದಿದ್ರು ಕೂಡ ಅದು ಮುಗಿದೋಯ್ತದು. ಹಾಗಾಗಿ ನಮ್ಮ ಇವರು ದೇವರಾಜಣ್ಣ ಹೇಳಿದ್ದಾರೆ, ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಒಳ್ಳೊಳ್ಳೆ ಪುಸ್ತಕಗಳು ಇನ್ನೂ ಬರೀರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ನಮ್ಮ ಪತ್ರಕರ್ತನಾಗಿ ಜೊತೆಗೆ ನಮ್ಮ ಕುಟುಂಬದ ಸದಸ್ಯ ಮೆಹಬೂಬು, ಹಾಗಾಗಿ ಅವರು ಇನ್ನಷ್ಟು ಹೆಚ್ಚು ಕೃತಿಗಳನ್ನು ತರಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ನಮ್ಮ ವಿಶ್ವಣ್ಣನ ಲಾಸ್ಟಿಗೆ ಹಾಕಿರೋದು ಭಾಳ ಒಳ್ಳೆಯದಾಯಿತು ಅಧ್ಯಕ್ಷತೆಗೆ. ಯಾಕೆಂದರೆ ಅವರು ಫಸ್ಟೇ ಮಾತಾಡಿ ಓಡೋಗೋಗಿರೋಕ್ಕೆ ಅವರು ನೀವಿರೋ ನೆಂಟ ಇರೋ ಅಂತ ಹೇಳ್ಬಿಟ್ಟು ಹೆಂಗಾರು ಮಾಡ್ಕೊಳ್ಳೋರು. ಇವತ್ತು ಅಧ್ಯಕ್ಷತೆ ಕೊಟ್ಬಿಟ್ಟು ಅವ್ರನ್ನ ಕೂರಿಸಿದ್ದಾರೆ. ಭಾಳ ಇದೇ ಮುಂದುವರಿಲಿ ಇದು ಈ ಸಂಪ್ರದಾಯ. ಹಾಗಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ಹಾಗಾಗಿ ಅವರ ಅಧ್ಯಕ್ಷತೆಗೆ ಕೂರಕ್ಕೆ ನನಗೆ ಅವಕಾಶ ಆಯಿತು. ನಾನು ನಿಮ್ಮ ಹತ್ರ ಒಂದು ಮನವಿ ಮಾಡ್ತೀನಿ. ಎಲ್ಲರೂ ಭಾಷಣ ಕೇಳಿದ್ದೀರಿ, ತುಂಬ ಚೆನ್ನಾಗಿ ಪ್ರಸಾದ್ ರಕ್ಷಿತಿ. ಯಾಕೆಂದರೆ ಅವರೆಲ್ಲ ಬರಹಗಾರರು, ಕಲಾಕಾರರು ಅಷ್ಟೇ ಅಲ್ಲ, ಈ ತಾಲೂಕುಗಳಿಗೆ ಚಳುವಳಿಗಳನ್ನು ಜೀವಂತವಾಗಿಟ್ಟಂಥ ಮತ್ತು ಹೋರಾಟ ಮಾಡಿದಂಥವ್ರ ಪೈಕಿನಲ್ಲಿ ಮೆಹಬೂಬ್ ಒಬ್ಬರು. ಹಾಗೆಯೇ ಕಲೆಯನ್ನು ಜೀವಂತವಾಗಿಟ್ಟು ಸಂಸ್ಕೃತಿನ ಜೀವಂತವಾಗಿಟ್ಟರಲ್ಲಿ ರಕ್ಷಿತಿ ಪ್ರಸಾದ್ ಅವರೊಬ್ಬರು. ಹೋಗಿ ನೋಡಿ, ಅಲ್ಲಿ ಕುವೆಂಪು ಅವರ ಹೆಸರಿನಲ್ಲಿ, ತೇಜಸ್ವಿಯವರ ಹೆಸರಿನಲ್ಲಿ
ಒಂದು ದೊಡ್ಡ ಕಲಾಮಂದಿರವನ್ನು ಮಾಡಿದ್ದಾರೆ. ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದಾರೆ. ಮುದ್ಲಿಯಾರವರು ಅವರು ಧಾರ್ಮಿಕ ಗುರುಗಳು, ಅವರು ಕೂಡ ಬೆಳಕು ಚೆಲ್ಲಿದ್ದಾರೆ. ಹಾಗೆಯೇ ಎತ್ತೂರು ನಾಗರಾಜ್ ನನ್ನ ಗೆಳೆಯ ಬರಹಗಾರ ಮತ್ತು ಧೈರ್ಯವಾಗಿ ನುಗ್ಗಿ ಹೋಗಿ ಹಾಸನಂಥ ಒಂದು ಪ್ರತಿಷ್ಠಿತ ಜಾಗದಲ್ಲಿ ಅವರು ಕೂತು ಬರಹನ ಬರೆದು ಅದರಲ್ಲಿ ಗೆದ್ದಂಥವ್ರು. ಅದರ ಬಳಗ ಇಲ್ಲಿ ಕೂತಂಥ ಇಬ್ಬರು ಸ್ನೇಹಿತರಿದ್ದಾರೆ. ಇದರಲ್ಲಿ ಮಂಜುನಾಥ್ ವಿಶೇಷವಾಗಿ ಪ್ರಮುಖ ಬರಹಗಾರರು, ಅಲ್ಲೂ ಕೂಡ ಮೆಹಬೂಬ್ ಅವರು. ಇಲ್ಲಿ ಮಾತಾಡಿದಂಥ ಗಣ್ಯರು ಎಲ್ಲರೂ ಸಾಧಕರು. ದೇವರಾಜರವರು ಮಾತಾಡಿದ್ದಾರೆ, ಸಾಧನೆ ಮಾಡಿದಂಥವ್ರು. ಈಗ ಬಂದ ಕೂಡಲೇ ನನಗವ್ರಿಗೊಂದು ದೂರ ಹಾಕಿದರು ನಮ್ಮ ಅಕ್ಕ. ನಂಗೆ ಖುಷಿ ಆಯಿತು. ಯಾರು ದೂರ ಹಾಕೋರು, ಯಾರು ಸರ್ ಮಾಡೋರು? ಅವರು ಸ್ಮಶಾನದ ನಾನು ಪಟೇಂಕನಾಗಿದ್ದರೆ, ನಾನು ರಾಜನಾಗಿದ್ದರೆ ಅಂದುಕೊಂಡಾಗ ನನ್ನಲ್ಲಿ ರಾಜ ಹೋಗ್ತಾನೆ. ನಾನು ರಾಜನಾಗಿದ್ದರೆ ಆಗಲ್ಲ, ಮನಸ್ಸಿನಲ್ಲಿ ಅಂದುಕೊಂಡಾಗ ನಾನು ಹೀಗಿದ್ದೆ ಹೇಗಿರ್ತಿದ್ದೆ, ನಾನು ರಾಜಕಾರಣಿಯಾಗಿದ್ದರೆ ಹೇಗಿರ್ತಿದ್ದೆ. ಇದೇ ಪ್ರಪಂಚದಲ್ಲಿ ನಾವು ರಂಗಭೂಮಿಗೆ ಪ್ರವೇಶ ಮಾಡಿದ್ದೇವೆ. ಆಮೇಲೆ ಅವನು ನಟನಾಗ್ತಾನೆ, ರಂಗಭೂಮಿಗೆ ಕಟ್ಟಿಕೊಳ್ತಾರನ್ನ ಆ ನಾಟಕ ಅತ್ಯುತ್ತಮವಾಗಿರುತ್ತೆ. ಇದು ರೇ ಪ್ರಪಂಚ. ಇದನ್ನ ಎಲ್ಲ ರಂಗಕರ್ಮಿಗಳು ಪ್ರಪಂಚದಾದ್ಯಂತ ಇವತ್ತು ಒಪ್ಪಿಕೊಂಡಿದ್ದಾರೆ ಅವರು ಸಿದ್ಧಾಂತ. ಅಂತಹ ರೇ ಪ್ರಪಂಚದಲ್ಲಿ ಇದು ಏನು ಗಂಗದ ನೀರೇ ಒಂದು ಕಲ್ಪನಾ ವಿಲಾಸ ಬೇರೆ ಹೇಳ್ತಿರಲ್ಲ, ಆ ರೀತಿ ಕಲ್ಪನಾ ವಿಲಾಸದಲ್ಲಿ ಕಲ್ಪನೆಗಳೇ ಹೀಗಿದ್ರೆ ಏನಾಗುತ್ತೆ? ಬೆಳಿಗ್ಗೆ ಬಿದ್ದೋದ್ರೆ ಏನಾಗುತ್ತೆ? ಏನಾಗ್ಬೋದು ಊಹಿಸ್ಕೊಡಿ. ಅವಾಗ ನಿಮಗೆ ಈ ಬಿಲ್ಡಿಂಗ್ ಎಷ್ಟು ಶಕ್ತಿಶಾಲಿ ಇರಬೇಕು ಅಂತ ಮನಸ್ಸಲ್ಲಿ. ಇದೊಂದು ರೀತಿಯ ಒಂದು ಕೆಲವು ವಿಚಾರಕ್ಕೆ ಕಾಂತ ಸ್ವಾಮಿ ಕಾಂತ ಹೇಳ್ತಾರೆ. ಅಂದ್ರೆ ಹೆಂಡತಿ ಹೇಳಿದ್ರೆ, ಒಬ್ಬ ಗೆಳೆಯ ಹೇಳದ್ ಬೇರೆ, ಹೆಂಡತಿ ಹೇಳದ್ ಬೇರೆ ಗಂಡನಿಗೆ, ಇನ್ನೊಬ್ಬ ಶತ್ರು ಹೇಳದ್ ಬೇರೆ. ಹಾಗೆ ಹೀಗಿದ್ರೆ ಯಾಕಪ್ಪ ಈ ಬಿಲ್ಡಿಂಗ್ ಇದೊಂದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿದ ದಿವಸ ಆಗ ಬಿಲ್ಡಿಂಗ್ ಎಷ್ಟು ರೀತಿಯಾಗಿ ಮಾಡಬೇಕು, ಅಂತ ಪಾಸಿಟಿವ್ ಥಿಂಕಿಂಗ್ ಶುರು ಮಾಡಿ. ಈ ರೀತಿಯ ಪಾಸಿಟಿವ್ ಥಿಂಕಿಂಗ್ ಇರಬೇಕಾದದ್ದು. ಇನ್ನೊಂದು ವಿರುದ್ಧವಾದ ದೃಷ್ಟಿಕೋನದಿಂದ ನಮ್ಮನ್ನು ನೋಡ್ತಾ ಹೋಗ್ತೀವಿ. ನಾನು ಸಹೋದರ ಏನಾಗುತ್ತೆ ನಾಳೆ ಅಂತ ಹೇಳಿದ್ರೆ, ನಾನು ಮನೆಯ ಕೆಲಸ ಮಾಡಬೇಕು ನಾಳೆ ಸಹೋದರ ಹೇಗೆ ಅವಾಗ ಇರೋದು ಕೈ ನಾಳೆ ಮಾತ್ರ ಮನೆ ಕೆಲಸ ಮಾಡೋಣ, ಸಾಯಂಕಾಲಕ್ಕೂ ಒಳ್ಳೆ ಕೆಲಸ ಮಾಡಿ ಸಾಧನಪ್ಪ ಅನ್ನೋ ಜನ ಅಲ್ವಾ? ಈ ರೀತಿಯ ಹೀಗೆ ನಮ್ಮಗಳಿಗೆ ವಿಚಾರವನ್ನು ಕೊಡು. ಆ ರೀತಿಯ ಬರಹಗಳಿಗೆ ಮೆಹಬೂಬ್ ಬಂದಿದ್ದಾರೆ ಅಂದ್ರೆ ಅವರಿಗೆ ಬುದ್ಧಿ ಬಂದಿದೆ ಅಂತ, ಅಂದ್ರೆ ಮನಸ್ಸು ಮಾಡ್ತಾ ಇದೆ. ಹಿರಿಯ ಸಾಹಿತಿಯಾದ ಲಕ್ಷ್ಮೀ ಪ್ರಸಾದ್ ಅವರೇ, ಇಬ್ರಾಹಿಂ ಮುಸ್ಲಿಯಾರ್ ಅವರೇ, ನಮ್ಮ ಫ್ರಾನ್ಸಿಸ್ ಫಾದರ್ ಅವರೇ, ಚನ್ವೇಣಿ ಮೇಡಮ್ ಅವರೇ, ಯಡಳ್ಳಿ ಮಂಜಣ್ಣ ಅವರೇ, ಹಾಗೂ ಪತ್ರಕರ್ತರ ಮಾಜಿ ಅಧ್ಯಕ್ಷರಾದ ಮಂಜಣ್ಣ ಅವರೇ, ಹಾಗೂ ಮಲ್ನಾಡು ಮಹಬೂಬ್ ಅವರೇ, ಇವತ್ತು ಸಕಲೇಶ್ಪುರದಲ್ಲಿ ಒಂದು ಬುಕ್ ಬಿಡುಗಡೆಗೆ 5ನೇ ಬುಕ್ಕು ಬಿಡುಗಡೆ ಆದಂಥ ಒಂದು ಸಂದರ್ಭದಲ್ಲಿ ಎಲ್ಲ ಜಾತಿ ಎಲ್ಲ ಧರ್ಮದವರು ಇಲ್ಲಿ ಸೇರಿ ಎಲ್ಲ ಒಂದು ಬುಕ್ ಬಿಡುಗಡೆ ಮಾಡ್ತಿರೋದು. ಎಲ್ಲ ಸಾಹಿತಿಗಳು ಎಲ್ಲ ಸೇರಿ ಬುಕ್ ಒಂದು ಬಿಡುಗಡೆಗೆ ಸಿದ್ಧತೆ ಮಾಡಿದ ಎಲ್ಲ ತುಂಬಾ ಒಂದು ಸಂತೋಷದ ವಿಚಾರ. ಮಹಬೂಬರು ಈ ಒಂದು ಸಾಧನೆ ಯಾವ ರೀತಿ ಮಾಡ್ಕೊಬಂದಿದ್ದಾರೆ ಅಂದರೆ, ಸತತ ಒಂದು 20 ವರ್ಷದಿಂದ ಸಂಘಟನೆಗಳಾಗಲಿ, ಯಾವುದೇ ಒಂದು ಸ್ಟ್ರೈಕ್ ಆಗಲಿ, ಯಾವುದೇ ಸಂದರ್ಭದಲ್ಲೂ ತುಂಬಾ ಒಂದು ಹೋರಾಟದಿಂದ ಬಂದು ಈ ಒಂದು ಸಾಧನೆ ಮಾಡಿದ್ದಾರೆ. ಮಹಬೂಬರಿಗೆ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಮಹಬೂಬರೇ 5 ಬುಕ್ ಆಗಿರೋದು 50 ಆಗಲಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ ಅಂತ ಹೇಳ್ದ ನಂದು 2 ಮಾತು ಮುಗಿಸ್ತೀನಿ. ನನ್ನ ಜೈ ಜಗನ್ನಾಥ. ಅಂದರೆ ಹಿರಿಯರು ಹೇಳಿದ್ದಾರೆ, ಕಣ್ಣು ಇದ್ದಾಗ ಅದರ ಪ್ರಾಧಾನ್ಯತೆ ಅರ್ಥವಾಗೋದಿಲ್ಲ. ಕಣ್ಣು ಯಾವಾಗ ನಮಗೆ ನಷ್ಟವಾಗುತ್ತದೆಯೋ ಆಗ ನಮಗೆ ಕಣ್ಣಿನ ಪ್ರಾಧಾನ್ಯತೆ ಗೊತ್ತಾಗುವುದು ಎಂದು
ಅಂದರೆ ನಾವು ದೈನಂದಿನ ಜೀವನದಲ್ಲಿ ನಾವು ಹಲವು ವಿಷಯಗಳನ್ನು, ಹಲವು ನಲ್ಮೆಗಳನ್ನು ನಾವು ಅನುಭವಿಸ್ತಾ ಇರ್ತೇವೆ. ಅದರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋದಿಲ್ಲ, ಅದರ ಪ್ರಾಧಾನ್ಯತೆ ನಾವು ತಿಳ್ಕೊಳ್ಳೋದಿಲ್ಲ. ಆದರೆ ನಮ್ಮ ಸನ್ಮಾನ್ಯ ಮಲ್ನಾಡ್ ಮಹಬೂಬ್ರವರು ಈ ರೀತಿ ನಮ್ಮ ಜೀವನದಲ್ಲಿ ಮನುಷ್ಯ ಮಾನವನಾಗಿ ಬಾಳಲಿಕ್ಕೆ ಸಮಾಜದಲ್ಲಿ ಏನು ಇರಬೇಕು, ಏನು ಇಲ್ಲವಾಗಿರಬೇಕು ಎಂಬುದರ ಬಗ್ಗೆ ಸೂಕ್ಷ್ಮವಾಗಿ ಚಿಂತಿಸಿ ಆ ಅಭಿವ್ಯಕ್ತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಪುಸ್ತಕದಲ್ಲಿ. ನನಗೆ ತಿಳಿದ ಹಾಗೆ, ನಾನು ಕಂಡ ಹಾಗೆ ಸನ್ಮಾನ್ಯ ಮೆಹಬೂಬ್ರವರು ಬರೀ ಮಾತಿನಲ್ಲಿ ಹೇಳುವವರು ಮಾತ್ರ ಅಲ್ಲ, ಅವರು ಹೇಳುವುದನ್ನು ಅವರು ಜೀವನದಲ್ಲಿ ಅಳವಡಿಸಿಕೊಳ್ತಾರೆ. ಬೇರೆಯವರ ಬಗ್ಗೆ ಅವರ ಕಾಳಜಿ. ನನಗೆ ಅವರ ಮೊದಲು ಪರಿಚಯವಾಗಿದ್ದು ನಮ್ಮ ಏಕತೆ ಚರ್ಚಿನ ಅಲ್ಲಿ ರಸ್ತೆ ಮಣ್ಣು ಕುಸಿತದಿಂದ ನಾವು ತುಂಬ ಕಷ್ಟದಲ್ಲಿದ್ದೆವು. ಅದು ದೊಡ್ಡ ಮಳೆಯಲ್ಲಿ ಆ ಮಧ್ಯದಲ್ಲಿ ಮಹಬೂಬ್ರವರು ಅಲ್ಲಿ ಬಂದಿದ್ದಾರೆ. ಮಳೆಯನ್ನು ಲೆಕ್ಕಿಸದೆ, ಗಾಳಿ ಲೆಕ್ಕಿಸದೆ ಬಂದು ನಮ್ಮ ಬಗ್ಗೆ ಕಾಳಜಿಯನ್ನು ತೋರಿಸಿ ಗಮನವಹಿಸಿದ್ದಾರೆ ಅವರು. ಈ ರೀತಿ ಅವರು ಪ್ರತಿಯೊಂದು ವಿಷಯದಲ್ಲೂ ಸಹ ಅವರ ಪುಸ್ತಕಗಳನ್ನು ನಾವು ನೋಡಬೇಕಾಗುತ್ತೆ. ಈಗ ಎಲ್ಲರೂ ಹೇಳಿದ್ರು ಅವ್ರ ಬಗ್ಗೆ ಎಲ್ಲ ಅದೇ ಆಗ್ತಾ ಇದೆ. ಅಂದರೆ ಅವರಲ್ಲಿರುವಂತಹ ಆ ಒಂದು ಸಾಮಾಜಿಕ ಕಾಳಜಿ, ಮನುಷ್ಯ ಉತ್ತಮ ಮಾನವನಾಗಿ ಬಾಳಲಿಕ್ಕೆ ಹೇಗೆ ಇರಬೇಕು, ಹೇಗೆ ಇರಬಾರದು, ಇರಬೇಕಾದದ್ದು ಇಲ್ಲದಿದ್ದರೆ ಏನಾಗುತ್ತೆ ಎಂಬುದರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಅವರ ಪುಸ್ತಕದಲ್ಲಿ ಅಭಿವ್ಯಕ್ತಿ ಮಾಡಿಸಿದ್ದಾರೆ. ನಾನು ಸನ್ಮಾನ್ಯ ಅವರನ್ನು ಹೃದಯಪೂರ್ವಕವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಾಗೂ ಇನ್ನೂ ಅವರಿಂದ ಅನೇಕ ಈ ರೀತಿಯ ಪುಸ್ತಕಗಳು ಹೊರಬರಲಿ, ಮಾನವ ಕುಲಕ್ಕೆ ಅನುಕೂಲವಾಗಲು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಪುಸ್ತಕ ನೀ ಇಲ್ಲದ ಜಗತ್ತು ಹೇಗಿರ್ತದೆ ಅಂತ ಹೇಳುವಾಗ ಪರೋಕ್ಷವಾಗಿ ನಾವು ಇರುವ ಜಗತ್ತು ನಾವು ನಿರೀಕ್ಷಿಸುವ ಹಾಗೆ ಉತ್ತಮವಾಗಿರಲು ಏನಿರಬೇಕು ಎಂಬ ಸಂದೇಶ ಸಹ ಕೊಡ್ತಾ ಇದೆ ಇದೇ ಪುಸ್ತಕದಲ್ಲಿ. ಆದ್ದರಿಂದ ಇದು ಉತ್ತಮವಾದ ಒಂದು ಕೃತಿಯನ್ನು ಮಾನವ ಕುಲಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಕಲೇಶ್ವರಕ್ಕೆ ಕೊಡುಗೆ ಕೊಟ್ಟಿರುವಂತಹ ನಮ್ಮ ಸನ್ಮಾನ್ಯ ಪ್ರೀತಿಯ ಮೆಲ್ಗೋಡ್ರವರಿಗೆ ಎಲ್ಲ ರೀತಿಯ ಅಭಿನಂದನೆ ಸಲ್ಲಿಸುತ್ತಾ, ಹಾಗೂ ನನಗೆ ಕಾರ್ಯಕ್ರಮ ಕರೆದು ಮಾತನಾವಕಾಶ ಕೊಟ್ಟ ಹಾಗೂ ನಾನು ಇಷ್ಟೊಂದು ತಾಳ್ಮೆಯಿಂದ ಆಲೋಚಿಸಿದ ಎಲ್ಲರಿಗೂ ಸಹ ವಂದಿಸುತ್ತಾ ಜೈ. ಈ ಪುಸ್ತಕವನ್ನು ಓದಿದ್ರೆ ಮತ್ತೆ ಓದಿ ನಿಮ್ಮ ಮನಸ್ಸಿನಲ್ಲೇ ಇನ್ನೂ ಏನಾದರೂ ಇರಬೇಕಾಗಿತ್ತು ಅಂತ ಅನಿಸಿದ್ರೆ ನಾನು ಪುಸ್ತಕ ಬರೆಯೋದಕ್ಕೆ ಸಾರ್ಥಕ ಅನಿಸ್ಕೊತೀನಿ. ಮತ್ತು ಹೆಚ್ಚಿನದಾಗಿ ನನಗೆ ಈ ಕಾರ್ಯಕ್ರಮಕ್ಕೆ ವಿಶ್ವನಾಗಿರ್ಬೋದು, ಜಯಮತಿ ದೇವರಾಜನ್ ಆಗಿರ್ಬೋದು, ನಮ್ಮ ತೌಫಿಕ್ ಅವರಾಗಿರ್ಬೋದು, ನಮ್ಮ ಶಾರದಾ ಗುರುಪತಿ ಆಂಟಿ ಆಗಿರ್ಬೋದು, ರಕ್ಷತಿ ಪ್ರಸಾದ್ ಆಗಿರ್ಬೋದು, ಉಸ್ತಾದ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಚನ್ಮಣಿ ಶೆಟ್ಟಿ ಆಗಿರ್ಬೋದು, ನಮ್ಮ ಮುಫೀದ್ ಅವರು, ಮಂಜು, ಮತ್ತು ನಮ್ಮ ಹಿರಳ್ಳಿ ಮಂಜುನಾಥ್ ಆಗಿರ್ಬೋದು, ಮತ್ತು ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕೂಡ ನೀವು ಬಂದಿದ್ದು ಮಾತ್ರ ನನಗೆ ತುಂಬ ಖುಷಿ. ಯಾಕೆಂತ ಹೇಳಿದ್ರೆ ಪುಸ್ತಕ ಬಿಡುಗಡೆ ಕಾರ್ಯಕ್ರಮಕ್ಕೆ ಯಾರೂ ಬರೋದಿಲ್ಲ ಅಂತ ಒಂದು ಅಪವಾದ ಇದೆ, ಯಾರೂ ಬರೋದಿಲ್ಲ ಅಂತ ಹೇಳಿ. ಅದಕ್ಕೆ ನಾನು ತುಂಬ ಕಷ್ಟಪಟ್ಟು ಎಲ್ಲರಿಗೂ ಹೇಳಿದ್ದೆ ಬನ್ನಿ 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 ಅಂತ. ತುಂಬ ಜನ ಬರಬೇಕಾಯಿತು, ಆದರೂ ಬಂದಿಲ್ಲ. ಆದರೂ ನೀವು ಬಂದಿದ್ದೀರಲ್ಲ ಅದೇ ಖುಷಿ. ಸಕಲೇಶ್ಪುರದಲ್ಲಿ ಸಾಹಿತ್ಯ ಕೃಷಿ ಬಹಳಷ್ಟು ಆಗಬೇಕು, ಭಾಳಷ್ಟು ಜನಗಳು ಪುಸ್ತಕಗಳು ಬರೀಬೇಕು. ಯಾಕಂತ ಹೇಳಿದ್ರೆ ನಮ್ಮದು ಪಶ್ಚಿಮ ಘಟ್ಟದ ಒಳಗಡೆ ಅಗಾಧವಾದ ಸಂಪತ್ತಿದೆ. ಅದು ಲೇಖನಗಳ ಮೂಲಕ ಹೊರಗಡೆ ಬರಬೇಕು ಅಂತ ನನ್ನ ಆಸೆ. ನನಗೆ ಅದು ಸಾಧ್ಯತೆ ಆಗ್ತಾಯಿಲ್ಲ, ಪಶ್ಚಿಮ ಘಟ್ಟಗಳ ಬಗ್ಗೆ ಬರೆಯೋದಕ್ಕೆ ಸಾಧ್ಯತೆ ಆಗ್ತಾಯಿಲ್ಲ. ಅದು ಯಾರಾದರೂ ಬರೀಬೇಕು ಅಂತ. ನಮ್ಮ ಮಗಳು ಡಯಾನ ಬಂದಿದ್ದಾಳೆ, ನಾನು ಅವ್ರಿಗೂ ಕೇಳ್ಕೊಳ್ಳೋದಷ್ಟೇ ಇದೆ. ಅವ್ರದ್ದು ಒಂದು ಪುಸ್ತಕ ಬರ್ತಾಯಿದೆ. ನೀವು ಬರೀದಾದರೆ ಪಶ್ಚಿಮ ಘಟ್ಟಗಳ ಬಗ್ಗೆ ಆದಷ್ಟು ಅಧ್ಯಯನ ಮಾಡಿ ಬರೀರಿ, ಅದ್ರ ಬಗ್ಗೆ ಹೆಚ್ಚು ಬರಲಿ ಅಂತ ನಾನು ಹೇಳ್ಕೊತೀನಿ. ಮತ್ತು ಪುಸ್ತಕದ ಬಗ್ಗೆ ಎಲ್ಲರೂ ಕೂಡ ಹೇಳಿದ್ದಾರೆ. ನಾನು ಒಂದು ಟೈಟಲ್ ಕೊಟ್ಟಿದ್ದೀನಿ, ನೀ ಇಲ್ಲದ ಜಗತ್ತು ಹೇಗಿತ್ತು ಅಂತ ಇತ್ತು. ಅದ್ರ ಬಗ್ಗೆ ಸುಮಾರು ಜನ ಅದು ನೀ ಇಲ್ಲದ ಜಗತ್ತು ಯಾರು ಏನು ಅಂತ ಇತ್ತು ಅಂತ. ಆದರೆ ನನ್ನ ಕಲ್ಪನೆ ಇದೇ ಆಗಿತ್ತು, ನೀನು ಅಂದರೆ ಅದು ನಾನೇನೆ ಅಂತ. ಆ ವ್ಯಕ್ತಿ ಈಗ ನಾನು ಇಲ್ಲದೆ ಏನೂ ಆಗೋದಿಲ್ಲ ಅಂತಲೇ ಎಲ್ಲ ತಿಳ್ಕೊಂಡಿರ್ತಾರೆ. ಎಲ್ಲದಕ್ಕೂ ನಾನೇ ಮೂಲ ಅಂತ ತಿಳ್ಕೊಂಡಿರ್ತಾರೆ. ಆದರೆ ನಾವೇ ಇಲ್ಲದಲ್ಲೇ ಹೋಗಿ ಕೂಡ ಈ ಜಗತ್ತೇ ಇರುತ್ತೆ. ಅದು ಸುಮ್ಮನೆ ನಾವು ತಿಳ್ಕೊಂಡಿರೋದು. ನಾನು ಇಲ್ಲದೆ ಹೋಗಿದ್ರೆ ಒಂದು ಜಗತ್ತು ಇರುತ್ತೋ ಅಂತ ಹೇಳಿ ನಾನು ಅದನ್ನು ಬರೆಯೋಕ್ಕೆ ಹೋಗಲಿಲ್ಲ. ಅದು ಆ ಥರ ನಾನು ಇಲ್ಲದೆ ಹೋದ್ರೆ ಏನು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅದು ಒಂಥರ ಅದು ಅತಿರೇಕ ಆಗುತ್ತೆ ಅಂತ ಹೋಗಲಿಲ್ಲ. ಅದು ಟೈಟಲ್ ಒಳಗಡೆ ಅದನ್ನು ಕೊಟ್ಟೆ. ಅದಕ್ಕೆ ಪೂರಕವಾದಂಥ ಒಂದು ಎಲ್ಲ ಲೇಖನಗಳಾದಮೇಲೆ ನಾನು ಒಂದು ಟೈಟಲ್ ಕೊಟ್ಟಿದ್ದಲ್ಲ, ಅದಕ್ಕೆ ಯಾವುದೇ ರೀತಿಯ ಲೇಖನಗಳಿಗೆ ಅದಕ್ಕೆ ಸೂಟ್ ಆಗ್ತಾಯಿತ್ತಿಲ್ಲ.
ಅದಕ್ಕೋಸ್ಕರ ಒಂದು ಕಾವ್ಯಾತ್ಮಕವಾಗಿ ಒಂದು ಇರಲಿ ಅಂತ ಮೊದಲನೇ ಲೇಖನ ಒಂದು ನೀಲದ ಜಗತ್ತು ಹೇಗಿರ್ತಿತ್ತೋ ಇದಕ್ಕೆ ಸ್ವಲ್ಪ ವಿಭಿನ್ನವಾಗಿ ಅದನ್ನು ಬರ್ಕೊಂಡು ಆ ಥರ ಹೋಗಿದ್ದೇನೆ ಅಂತಾನೆ. ಇನ್ನೂ ಅನೇಕ ಜನ ಸಲಹೆ ಕೊಟ್ಟಿದ್ದಾರೆ. ಸಾಹಿತ್ಯ ಇಲ್ಲದ ಜಗತ್ತು ಹೇಗಿರ್ತಿತ್ತು, ದುಡ್ಡಿಲ್ಲದೆ ಜಗತ್ತು ಯಾರಿರ್ತಿತ್ತು, ಈ ರೀತಿ ಸುಮಾರು ಜನ ಕೊಟ್ಟಿದ್ದಾರೆ. ಸಾಧ್ಯವಾದರೆ ಈ ಥರ ಮುಂದಿನ ಭಾಗನೂ ಕೂಡ ಬರೆಯೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಖ್ಯವಾಗಿ ನೀವೆಲ್ಲ ಬಂದಿದ್ದೀರಾ, ನಿಮಗೆ ನಾನು ಅನಂತ ಧನ್ಯವಾದಗಳು. ನಾನು ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗ ನೀವು ಬನ್ನಿ, ಮತ್ತು ಯಾವುದೇ ಸಾಹಿತ್ಯದ ಕಾರ್ಯಕ್ರಮಗಳಿದ್ದಾಗಲೂ ಕೂಡ ನೀವು ಕೂಡ ಭಾಗವಹಿಸಿ ನಮ್ಮನ್ನು ಕರೀರಿ ಅಂತ ಹೇಳ್ತಾ ನಾನು ಮಾತ್ರ ಮುಗಿಸ್ತೀನಿ. ಧನ್ಯವಾದ. ಲೇಖಕರಿಗೆ ಧನ್ಯವಾದಗಳು. ಅಕ್ಕ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ವಿಶ್ವನಾಥರವರೇ ಮತ್ತು ಎಲ್ಲ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾನು ಮೊದಲಿಗೆ ಮೆಹಬೂಬರ ತಾಯಿಗೆ ನಮಸ್ಕರಿಸುತ್ತಾ ನಾನು ಅವರಿಗೆ ಆಶೀರ್ವಾದವನ್ನು ಕೂಡ ಕೊಟ್ಟಿರ್ತೇನೆ. ಏನಂದರೆ ಮೆಹಬೂಬರು ಸಣ್ಣ ಹುಡುಗನಿಂದಲೂ ಕೂಡ ನಮಗೆ ಭಾಳ ಪರಿಚಯ. ಅವ್ರ ತಾಯಿ ತಂದೆ ನಮಗೆ ಭಾರಿ ಕ್ಲೋಸು. ಅದರಿಂದ ಇಂಥ ಕಾರ್ಯಕ್ರಮ 5 ವರ್ಷದಿಂದ 5 ಪುಸ್ತಕಗಳನ್ನು ಮಾಡ್ತಾರಲ್ಲ, ತುಂಬ ಸಂತೋಷ. ನಾನೇನು ಹೆಚ್ಚಿಗೆ ಹೇಳಲಿಲ್ಲ. ಒಂದು ಕರಾರವಿಂದೇನ ಪಥಾರವಿಂದಂ ಮುಖಾರವಿಂದೇನ ವಿರವೇಶವಿಂದಂ ವಡಸ್ಯ ಭದ್ರಸ್ಯ ಬುಡೇಶಯಾನ ಬಾಲಮುಕುಂದಂ ಮನಸಾತ್ಮರಾಣ. ನಾವು ಯಾವುದೇ ಕಾರ್ಯಕ್ರಮವನ್ನು ಮಾಡೋದಾದರೂ ಅದಕ್ಕೆ ಮುಗ್ಗಟ್ಟು ಮಾಡಿದರೆ ತುಂಬ ಖುಷಿ ಆಗ್ತದೆ. ಈ ಮೆಹಬೂಬರವರು 5 ಪುಸ್ತಕಗಳು ಮಾಡಿದ್ದಾರೆ ಅಂದರೆ ಬಹಳ ಖುಷಿ ಆಗ್ತದೆ. ಅವರು ಎಲ್ಲ ಕಾರ್ಯಕ್ರಮಗಳು ಮುಂದುವರಿಕೊಂಡು ತುಂಬ ಚೆನ್ನಾಗಿ ಸಕಲೇಶ್ವರದ ಜನತೆಗೂ ಅಷ್ಟೇ ಈ ಡ್ರಗ್ ಇದರಿಂದ ಕೂಡ ತುಂಬ ಮುಂದುವರಿಸಿದ್ದಾರೆ. ಹಾಗೆ ವಿಶ್ವನಾಥರವರು ಕೂಡ ಪ್ರತಿಯಲ್ಲಿ ತುಂಬ ಇದು ಮಾಡಿದ್ದಾರೆ. ನಾವು ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ನಮ್ಮ ಸಕಲೇಶ್ವರದ ಜನತೆಯಲ್ಲಿ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರೋಣ. ಸಕಲೇಶ್ವರವನ್ನು ಶುಚಿತ್ವವಾಗಿರೋಣ. ಎಲ್ಲಿಯಾದರೂ ಆ ಕಸ ಗಡ್ಡೆ ಬಿದ್ದರೆ ಎಲ್ಲ ನಾವು ತೆಗೆಸುವ ಜವಾಬ್ದಾರಿಯನ್ನು ನಾವು ಮಾಡೋಣ. ಎಲ್ಲ ಮಹಿಳೆಯರು ಕೈಗೂಡಿಸಿದರೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ತುಂಬ ಚೆನ್ನಾಗಿ ಮಾಡ್ಬೋದೆಂದು ನಾನು ಕಳಕಳಿಯಿಂದ ಹೇಳಿಕೊಂಡು ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಕರೆದು 2 ಮಾತಾಡೋಣ ಅವಕಾಶ ಕೊಟ್ಟ ನಮ್ಮೆಲ್ಲರಿಗೂ ನಾನು ಅಭಿನಂದನೆಗಳು. ಹಾಗೆ ಮೆಹಬೂಬರವರ ಕಾರ್ಯಕ್ರಮ ಇನ್ನು ಮುಂದೆ ಹೆಚ್ಚಿನ ಪುಸ್ತಕ ಕಾರ್ಯಗಳನ್ನು ಮಾಡಿಕೊಂಡು ಬರಲಿ ಎಂದು ನಾನು ಆಶಿಸುತ್ತಾ ನನಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಅವರ 31 ಲೇಖನಗಳಿದ್ದಾವೆ. ಆದರೆ ಕೋಪ ಅನ್ನೋದು 2 ಸಲ ಪುನರಾವರ್ತನೆ ಆಗಿರೋದ್ರಿಂದ 30 ಲೇಖನಗಳು ತುಂಬ ಚೆನ್ನಾಗಿವೆ. ನನ್ನ ಅಭಿಪ್ರಾಯ ಅಂತಂದರೆ ಈ ಪುಸ್ತಕವನ್ನು ಶಾಲಾ ಕಾಲೇಜು ಮಟ್ಟದಲ್ಲಿ ವಿದ್ಯಾರ್ಥಿಗಳೇ ಓದಲಿಕ್ಕೆ ಕೊಡಬೇಕು. ಆಗ ಅವರಲ್ಲಿರೋ ಭಾವನೆಗಳು, ಕೆಟ್ಟ ಭಾವನೆಗಳು, ಜಾತಿ ಬಗ್ಗೆ ಇರ್ಬೋದು, ಅಸ್ಪೃಶ್ಯತೆ ಬಗ್ಗೆ ಇರ್ಬೋದು, ಸ್ನೇಹದ ಬಗ್ಗೆ ಇರೋದು ಬದಲಾಗಿ ಅವರು ಸಮಾಜದಲ್ಲಿ ಸುಶಿಕ್ಷಿತರಾಗ್ತಾರೆ. ಮುಂದಿನ ಪೀಳಿಗೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ. ಕೋಪದ ಬಗ್ಗೆ ಹೇಳಬೇಕು, ನಾನು ಹೆಚ್ಚಿಗೆ ತಗೊಳ್ಳೋಕ್ಕಿಲ್ಲ ಮಾತು, ಯಾಕೆಂದರೆ ನಮ್ಮ ಮಂಜು ಹೇಳಿದ 2 ನಿಮಿಷ ಅಂತ ಸಮಯದ ಅಭಾವ ಇದೆ. ಕೋಪ ಮನುಷ್ಯನ ಶತ್ರು. ಕೋಪ ಇಲ್ಲದಿದ್ದರೆ ನಿಜಕ್ಕೂ ಶಾಂತವಾಗಿರ್ತಾ ಇತ್ತು. ಸಣ್ಣ ಉದಾಹರಣೆ ಅಂದರೆ ಜೀಸಸ್ಸು. ನಮ್ಮ ಜೀಸಸ್ಗೆ ಕೋಪ ಬರಲಿಲ್ಲ. ಆತ ಶಿಲುಬೆಯನ್ನು ಆತೆ ಹೊತ್ತುಕೊಂಡು ಹೋದರೂ ಸಹ ಜೀಸಸ್ ಏನು ಹೇಳ್ತಾರೆ ಅಂದರೆ, ತಂದೆಯೇ ಅವರನ್ನು ಕ್ಷಮಿಸುವಂತ, ಕೋಪ ಮಾಡಿಕೊಳ್ಳೆ ಯಾರ ಮೇಲೇ. ಅದರಂತೆ ಜೀಸಸ್ ಮನುಷ್ಯನಾಗಿ ಹುಟ್ಟಿ ದೇವಮಾನವನ್ನು ಅನ್ನಿಸ್ಕೊಂಡಿದ್ದು. ಇನ್ನು ಕೊನೆಯದಾಗಿ ಅಸ್ಪೃಶ್ಯತೆ ಮತ್ತು ಜಾತಿ 2 ಒಂದೇ ನಾಣ್ಯದ 2 ಮುಖಗಳು ಅಂತ ಹೇಳ್ಬೋದು. ಈಗ ನಾವು ಇವ್ರು ಹೇಳ್ತಾರೆ, ಸರ್ವಜ್ಞ ಹೇಳ್ತಾರೆ, ಜಾತಿಹೀನನ ಮನೆ ಜ್ಯೋತಿತಾಹೀನವೇ ಅಂತ. ಹಾಗೆ ಭಕ್ತ ಕನಕದಾಸ ಹೇಳ್ತಾರೆ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದಲ್ಲೇ ಏನಾದರೂ ಬಲ್ಲಿದ ಅಂತ. ಈಗ ನಮಗೆ ಗೊತ್ತು ನಮ್ಮ ತಾತ ಯಾರೋ ಮುತ್ತಾತ ಯಾರು ಅಂತ. ಹಿಂದಿನ ಪೀಳಿಗೆ ಜಾತಿ ನಮಗೇನು ಗೊತ್ತಿರುತ್ತೆ. ಆದ್ದರಿಂದ ಜಾತಿ ಅಸ್ಪೃಶ್ಯತೆ 2 ಇಲ್ಲದೆ ಇದ್ದಿದ್ದರೆ ಇವತ್ತು ಮರ್ಯಾದಾ ಹತ್ಯೆಯಂತಹ ಅನಿಷ್ಟಕರ ಘಟನೆಗಳು ನಡೆಯದೇ ಇರ್ತಿರಲಿಲ್ಲ. ಒಬ್ಬ ತಂದೆನೇ ತನ್ನ ಮಗಳನ್ನು ಕೊಲ್ಲುವಂತಹ ಹೀನ ಕೃತ್ಯ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ, ಈ ಜಾತಿ ವ್ಯವಸ್ಥೆ ಹೋಗಬೇಕು ಅಂದರೆ ನಮ್ಮ ಯುವ ಜನಾಂಗ ಜಾತಿ ಬಗ್ಗೆ, ಅಸ್ಪೃಶ್ಯತೆ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಬೇಕು. ಇಂತಹ ಕಾರ್ಯಕ್ರಮ, ಇಂತಹ ಪುಸ್ತಕವನ್ನು, ತುಂಬ ಒಳ್ಳೆಯ ಪುಸ್ತಕವನ್ನು ನಮ್ಮ ಮೆಹಬೂಬ್ ಅವರು ಮಾಡಿದ್ದಾರೆ. ಇದು ಹೊಗಳಿಕೆಯಲ್ಲ, ಮೆಚ್ಚುಗೆ. ಇಂತಹ ಪುಸ್ತಕಗಳು ಹೆಚ್ಚು ಬರಲಿ, ಜನಗಳನ್ನು ಸೇರಲಿ, ಅರಿವು ಮೂಡಿಸಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.